ಅಮ್ಮ ಅಮ್ಮ ಹಳಿ ಅಂದ್ರೆ ರಮ್ಯಾ ಹೀಗೆ ಬಂದ್ರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಅತ್ತೆ, ಈಗ ತಾನೇ ಬಂದ್ವಿ. ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಜೈಲಿಂದ ಬಂದ್ರಲ್ವ ನೀವು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ರಮ್ಯಾನು ಮತ್ತೆ ಅಮ್ಮಯ್ಯನೂ ಆಶಾನು ಬಂದ್ವಿ. ಏನು ನಿಮ್ಮ ಅಮ್ಮನೂ ನಿನ್ನ ತಂಗಿನೂ ಬಂದ್ರಾ? ಏನು ಹೇಳ್ತಾ ಇದೀಯ ಹಳಿ ಅಂದ್ರೆ? ಎಲ್ಲಿ ಅವರು? ಹೊರಗಿದ್ದಾರಮ್ಮ, ಬರ್ತಾರೆ ಇರು. ಅತ್ತೆ ಆಶಾ ಬರ್ರಿ ಒಳಕ್ಕೆ. ಬಂದ್ವಿ ಬಂದ್ವಿ. ಬರ್ರಿ ಬರ್ರಿ ಕುತ್ಕೊಳ್ರಿ. ಅಮ್ಮ ಹೇಗಿದ್ಯಮ್ಮ? ಜೈಲಲ್ಲಿ ಹೆಂಗಿದ್ಯೋ ಏನೋ ಒಂದು 8-10 ದಿವಸ. ಅಯ್ಯೋ ನನಗಂತೂ ದಿನ ನಿಂದೆ ಚಿಂತೆ ಆಗಿತ್ತು, ಹೆಂಗಿದ್ಯೋ ಏನೋ, ಊಟ ತಿಂದ್ಯೋ ಇಲ್ವೋ ಅಂತನ. ಸದ್ಯ ಬೇಲ್ ಸಿಕ್ಕಿ ನಿನ್ನ ಮನೆಗೆ ಬಂದಿಯಲ್ಲ, ಅಷ್ಟೇ ಸಂತೋಷ. ನನಗಂತೂ ತುಂಬ ಖುಷಿ ಆಯಿತು ಕಣಮ್ಮ. ಏನು ಮಾಡೋದಮ್ಮ, ಎಲ್ಲ ನಮ್ಮ ಮನೆ ಬರ ಗ್ರಾಚಾರ ಕೆಟ್ಟಾಗ ಅವನು ಹಗ್ಗನೂ ಆವಾಗುತ್ತಂತೆ. ಕೂತ್ಕೊಳ್ರಿ. ಏನು ರೇಣುಕಕ್ಕಯ್ಯ ಚೆನ್ನಾಗಿದೆಯಾ? ಆಶಾ ಚೆನ್ನಾಗಿದೆಯೇನಮ್ಮ? ಹೆಂಗೋ ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಅಪರೂಪಕ್ಕೆ ಬಂದ್ರಿ ಹೆಂಗೋ. ಕೂತ್ಕೊಳ್ರಿ. ಎಲ್ಲನ ಚೆನ್ನಾಗಿದ್ದೀವಮ್ಮ. ನೀನು ಚೆನ್ನಾಗಿದ್ದೀಯನೇ ರಾಜಮ್ಮ? ಅಯ್ಯೋ ಅಲ್ಲ, ನಿನ್ಗೆ ಯಾಕೆ ಬೇಕಾಗಿತ್ತೆ ಇದೆಲ್ಲ? ನಾ ಕಂಡಾರ ಮನೆ ಸುದ್ದಿ ಕಟ್ಕೊಂಡು ಏನಾಗಬೇಕು? ನಿನ್ನ ಪಾಡಿಗೆ ನೀನು ಇರ್ಬೇಕಮ್ಮ. ಇದೆಲ್ಲ ಬೇಕಾ ಈ ಜೈಲು ಪಾಲು ಎಲ್ಲನ? ನಮ್ಗಂತೂ ಇಂಥವೆಲ್ಲ ಸರ್ಬರಲ್ಲಮ್ಮ. ನೀನು ಅದು ಹೆಂಗೆ ಜೈಲಿನ ಕಾಲ ಕಳೆದ್ಯೋ ಏನು ಕತ್ತೀಯೋ ಯಪ್ಪ. ನಮ್ಮೂರಾಗೆ ನಾನು ಇಂಥದ್ದಾಗಿದ್ದೆ ಅಂತ ಗೊತ್ತಾದ್ರೆ ಎಷ್ಟು ಆಡ್ಕೊಂತಾರೋ ಏನೋ ಗೊತ್ತಿಲ್ಲ. ಇಂಥವೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅಕ್ಕಪಕ್ಕಗಳಾಗೆ ಮನೆಯರ್ತಾಗೆ ಎಲ್ಲನ ಚೆನ್ನಾಗಿರ್ಬೇಕು. ನೋಡ್ದ ಈ ಅಮ್ಮನ ಇಂಥವೆಲ್ಲ ಮಾಡ್ಕೋಬಾರ್ದಂತೆ. ಏನು ನಾವೇನು ಬೇಕು ಅಂತ ಮಾಡ್ಕೊಂಡಿದೀವ? ಏನು ಎಮ್ಮೇನು ಇಲ್ಲಿ ನನ್ನ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೇವಳು ಅಥವಾ ಏನು ಆಡ್ಕೊಂಬಕ್ಕೆ ಬಂದೇವಳು? ಇಲ್ಲಿ ಇವ್ರ ಅತ್ತೆ ನನಗೆ ಅನುಮಾನ ಬಂತು. ಇವ್ರ ಅತ್ತೆನೂ ಬಂದೇವಳೆ, ನಾತಿನಿಗೆ ಬಂದೇವಳೆ ಅಂದಾಗ್ಲ ಏನು ಕಿತಾಪತಿ ಮಾಡಕ್ಕೆ ಬಂದೇವ್ರೋ ಏನೋ ಅಂತ ಅನ್ಕೊಂಡೆ. ನಾನು ಜೈಲಿಗೆ ಹೋಗಿ ಬಂದಿದ್ದೀನಲ್ವಾ, ಅದಕ್ಕೇನೆ ಆಡ್ಕೊಂಬಕ್ಕೆ ಬಂದೇವಿ ಮಗಳನ್ನ ಕರ್ಕೊಂಡು. ನಾನೆಲ್ಲನೂ ನಾನು ನೋಡ್ಕೊಂಡು ಹೋಗಕ್ಕೆ ಬಂದೇವಳೆ ಅನ್ಕೊಂಡಿದ್ದೆ. ಅನ್ಸಕ್ಕೆ ಬಂದೇವಳೆ ಈ ಅಮ್ಮ ಇಲ್ಲಿಗೆ. ಯಾಕಾದ್ರೂ ಗೊತ್ತವೋ ಇಂಥವು ಮನೆಗೆ? ಅಲ್ಲ ರೇಣುಕಕ್ಕಯ್ಯ, ನಾವೇನು ಬೇಕು ಅಂತ ಜೈಲಿಗೆ ಹೋಗಿದ್ವಾ? ಬಿಡು, ಅದೇನಾಯ್ತೋ ನಿನಗೆ ಗೊತ್ತಿಲ್ಲ ಅದೆಲ್ಲನ. ಸುಮ್ಮನೆ ಏನು ಬೇಕಂಗೆ ಮಾತಾಡಬಾರ್ದು. ನಮ್ಮ ಕಷ್ಟ ನಮಗೆ ಗೊತ್ತು. ನೀನು ಯಾಕಕ್ಕ ಹಂಗಂತೀಯ? ಏನು ಜೈಲಿಗೆ ಹೋಗ್ಬಾರ್ದು ಅಂದರೆ ಈ ಗೊತ್ತಾವಪ್ಪ ಸಮಯ ಸಂದರ್ಭ. ಒಂದ್ಸಲ ಒಂದು ಕೇಸ್ ವಿಷಯದಾಗೆ ಹೋಗ್ಬೇಕಾಗುತ್ತೆ. ಜಗಳ ಆಡಿರ್ತೀವಿ, ಏನಾದರೂ ಅಣ್ತಂಬಳು ಕೇಸ್ ಇರ್ತವೆ, ಹೊಲದ ಕೇಸ್ ಇರ್ತವೆ, ಕೋರ್ಟು ಕಚೇರಿಯ ಹೋಗೋದು ಇವಾಗ ಕಾಮನ್. ಅದನ್ನೇನು ಹೋಗ್ಬಾರ್ದು ಹಂಗೆ ಹಿಂಗೆ ಅಂತಂದ್ರೆ ಏನು ಊರಾಗ ಯಾರು ಹೋಗ್ಯಲ್ವ? ಮಸ್ತಾಗಿ ಹೋಗ್ಯಾರ ಬಿಡು. ಅಯ್ಯೋ ರಾಜಮ್ಮ, ನಾನು ಹೇಳದ ಸ್ವಲ್ಪ ಕೇಳು. ನೀನು ಯಾಕೆ ಹೋಗಿದ್ದೆ? ನಿನ್ನ ಯಾಕೆ ಜೈಲಿಗೆ ಕಳಿಸಿದ್ಲು ನಿನ್ನ ಸೊಸೆ ಅಂತ ಎಲ್ಲನೂ ನಾನು ತಿಳ್ಕೊಂಡೆ ಮಾತಾಡ್ತಾ ಇರೋದು. ಎಲ್ಲ ಗೊತ್ತು. ನಿನ್ನ ಸೊಸೆನೇ ನೀನು ಸುಳ್ಳು ಕೇಸ್ ಮೇಲೆ ಜೈಲಿಗೆ ಹಾಕಿಸ್ಬೇಕು ಅಂತ ಪ್ರಯತ್ನ ಪಟ್ಟಂತೆ. ಇದು ತಪ್ಪಲ್ವಾ? ನಮ್ಮತ್ತೆ ಏನಿಲ್ಲ, ನಮ್ಮಮ್ಮಗೆ ಬುದ್ಧಿ ಹೇಳಕ್ ಬಂದೇಳ ಅಥವಾ ವಿಚಾರಿಸಕ್ ಬಂದೇವಳ? ಬಾಯಿ ಮುಚ್ಕೊಂಡು ಒಕ್ಕಮಕ್ಕಾಗಲ್ವ? ತುರಿಯ ಬೆಂಕಿ ತಪ್ಪ ಸರಿಯದ್ ನೋಡು. ಆದರೆ ಏನು ನಿನ್ನ ಮಾತಿನ ಅರ್ಥ? ಅಲ್ಲ, ಈ ಥರ ಎಲ್ಲ ಸುಳ್ಳು ಕೇಸ್ ಹಾಕೋದು, ಸುಳ್ಳು ಹೇಳಿ ಅದನ್ನ ತಪ್ಪಿಗೆ ಸಿಗಾಕ್ಸೋದು, ಅದನ್ನೆಲ್ಲನ ಮಾಡಬಾರ್ದು. ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ನಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ. ನಾವು ಕಲ್ತಿರೋ ಬುದ್ಧಿನೇ ನಮ್ಮ ಮಕ್ಕಳನ್ನು ಕಲಿಯೋದು. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಅಂದ್ರೆ ನನ್ನ ಬುದ್ಧಿನೇ ನನ್ನ ಮಗಳನ್ನು ಕಲ್ತವಳೆ ಅಂತ ನೀನು ಹೇಳ್ತಾ ಇರೋದು? ಮತ್ತಿನ್ನೇನು ನಿನ್ನ ಬುದ್ಧಿನೇ ಬರೋದು ನಿನ್ನ ಮಕ್ಕಳಿಗೂ? ನಿನ್ನ ಮಗಳು ನಮ್ಮ ಆಶನ್ ಮದುವೆ ನಿಲ್ಸಕ್ಕೆ ಅಂತನ ಆ ರಂಗಮ್ಮಂತಕ್ಕೆ ಒಂದು ಸುಳ್ಳು ಹೇಳಿದಾಳೆ, ನನ್ನ ಹತ್ರ ಇನ್ನೊಂದು ಸುಳ್ಳು ಹೇಳಿದಾಳೆ. ನಾವು ಅದೆಲ್ಲ ನಿಜ ಅನ್ಕೊಂಡು ಬಿಡು ಅಂತ ಸುಮ್ಮನಾಗಿದ್ವಿ. ಹೆಂಗೋ ಆ ತುಂಗ ನಮ್ಮೂರಲ್ಲ ಇದ್ದಿದ್ದಕ್ಕೆ ಅವಳು ಬಂದು ಎಲ್ಲ ನಿಜಾನು ಹೇಳಿದ್ಲು. ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳೋದು ಕಲ್ತ್ಕ. ಹಿಂಗೆಲ್ಲ ಸುಳ್ಳು ಹೇಳಿ ಯಾರ್ದಾದ್ರೂ ಮದುವೆ ಹಾಳು ಮಾಡೋದು, ಮನೆ ಹಾಳು ಮಾಡೋದು ಅದೆಲ್ಲ ಮಾಡಬೇಡ ಅಂತನ. ನೀನೆಲ್ಲ ಹೇಳ್ತೀಯ? ನೀನೇ ಇನ್ನೊಬ್ರನ್ನ ಹಾಳು ಮಾಡಕ್ಕೆ ನೋಡಿದೀಯಾ? ನಿನ್ನ ಸೊಸೆನೇ ಅದು, ಬೇರೆಯವರಲ್ಲ ಏನೂ ಅಲ್ಲ. ಮನೆಗಿರೋ ಸೊಸೆನೇ ಹಂಗೆ ಮಾಡಕ್ಕೆ ಹೋದ್ರೆ ಇನ್ನೇನು ಮಾಡುತ್ತೆ? ಕರ್ಮ ತಿರಿಕೆ ಮುತ್ತಿ ನಮಗೇನೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಮತ್ತೆ ಇಲ್ಲೇ ನೀನು ಆಶನ್ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ಯಾ ಅಥವಾ ಏನು ಇಲ್ಲಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಬಂದಿದ್ಯಾ ಮನೆಗೆ? ಸುಮ್ಮನೆ ಕುಕ್ಕ ಏನು ಬಂದಿರತ್ತಾಗೆಲ್ಲ ಏನು ಇಲ್ಲದೆ ಇರೋದೆಲ್ಲ ನಮ್ಮನೆ ವಿಷಯ ಎಲ್ಲ ಯಾಕೆ ಇಲ್ಲಿ ಕೆದಕ್ತೀಯ? ನಮ್ಮಮ್ಮ ಈಗಿನ ಜೈಲಿಗೆ ಹೋಗಿ ಬಂದು ಪಾಪ ಬೇಜಾರಲ್ಲ ಐತೆ ಅಂತವ್ರಿಗೆ ಇನ್ನ ಬೇಜಾರು ಮಾಡ್ತೀಯಲ್ಲ, ಅದು ಇದು ಕೇಳಬಾರ್ದೆಲ್ಲ ಕೇಳಿ. ಸುಮ್ಮನೆ ಕುಕ್ಕಾಳತ್ತೆ. ನಾನೇನು ಕೇಳ್ಬಾರ್ದು ಕೇಳಿದೆ? ಏನು ನಮ್ಮ ಬೀಗ್ರಲ್ಲವ ನೆಂಟ್ರು ಚೆನ್ನಾಗಿರ್ಲಿ, ಇನ್ನೊಂದ್ಸಲ ಜೈಲಿ ಪೈಲಿಗೆ ಹೋಗ್ದಂಗ ಬುದ್ಧಿ ಕಲ್ತ್ಕೊಂಬ್ಲಿ ಅಂತ ಏನೋ ಒಂದೆರಡು ಬುದ್ಧಿ ಮಾತು ಹೇಳಿ. ನಮ್ಮ ವಯಸ್ಸಿನಾಗ ನಿಮ್ಮ ಅಮ್ಮಗಿಂತ ನಾನು ಒಂದಿಟ್ಟು ದೊಡ್ಡಾಳೆ ಅಲ್ವಾ, ಅದಕ್ಕೆ ಹೇಳ್ದೆ. ನೀನು ಯಾಕಂಗ್ರೆ ರೇಗಾಡ್ತೀಯ? ಬಿಡು, ನೀನು ಅಷ್ಟೇನೆ ನೆಟ್ಟಿಗೆ ಇರೋದ್ ಕಲ್ತ್ಕ. ಹಿಂಗೆಲ್ಲನ ಚಾಡಿ ಪಾಡಿ ಹೇಳೋದು ಮಾಡಕ್ ಹೋಗ್ಬೇಡ. ನಿನ್ನ ಮಕ್ಳು ಅದೇ ಬುದ್ಧಿ ಕಲ್ತ್ ಬಿಡ್ತಾರೆ ಮುಂದೆ ಹುಟ್ಟವು. ಯಾವಾಗ ಬಂದ್ರಿ ರಮ್ಯಾ ಅಕ್ಕ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹೂನಮ್ಮ, ನಾವು ಚೆನ್ನಾಗಿದ್ದೀವಿ. ಎಲ್ಲಿಗೆ ಹೋಗಿದ್ದೆ? ನಿನ್ ಗಂಡ ಎಲ್ಲಿ? ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಇಲ್ಲೇ ಎಲ್ಲ ಹೋಗಿದ್ದೆ. ಹೌದಾ? ಎಲ್ಲಿ ಇನ್ನೊಬ್ಳು ಸೊಸೆ ನಂದಿನಿ ಎಲ್ಲಿಗೆ ಹೋದಮ್ಮ? ದೊಡ್ಡ ಮಗ ಸಿದ್ದು ಮತ್ತೆ ನಂದಿನಿ ಕಾಣಿಸ್ತಾ ಇಲ್ಲ ಮನೆಯಾಗೆ. ಅವರು ಅವ್ರ ಅಣ್ಣನ ಮಗಳದು ನಾಮಕರಣ ಐತೆ, ಅಲ್ಲಿಗೆ ಹೋಗಿದ್ದಾರೆ ಸಿದ್ದು ಮತ್ತೆ ನಂದಿನಿನು ಅವ್ರ ಮಗನೂ. ಹೌದಾ? ಮತ್ತೆ
ನೀವು ಹೋಗಿಲ್ಲ, ನೀವು ಇಲ್ಲೇ ಇದ್ದೀರಾ, ಯಾಕೆ ನಿಮ್ಮನ್ನ ಕರೆದಿಲ್ವಾ ಅವರು? ಹಾ, ಇಲ್ಲ ಕರೆದಿಲ್ಲ ಅವರು ನಮ್ಮನ್ನ, ಅವ್ರನ್ನ ಮಾತ್ರ ಕರೆದ್ರು. ಅಯ್ಯೋ ಮಧು, ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಯಾಕೆ ಕರೆದಿಲ್ಲ ಅಂತ ಹೇಳ್ತೀಯಾ? ಕರೆದಿಲ್ಲ ಅಂದ್ರೆ ಅವಳು ಇವಾಗ ಏನೋ ಕೇಳ್ತಾಳೆ ನೋಡು, ಯಾಕೆ ಕರೆದಿಲ್ಲ ಏನು ಎತ್ತ ಅಂತಾನ. ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಕರೆದಿಲ್ಲ? ನಿಮ್ಮನ್ನ ಯಾಕೆ ಕರೀಲಿಲ್ಲ? ಅಲ್ಲ, ನಿಮ್ಮ ಸೊಸೆ ಅಣ್ಣನ ಮಗಳು ನಾಮಕರಣಕ್ಕೆ ನಿಮ್ಮನ್ನೇ ಕರೀಲಿಲ್ವೇನೆ ರಾಜಮ್ಮ? ಯಾಕೆ ಅಂದ್ರೆ ನೀನು ಅವಳನ್ನ ಜೈಲಿಗೆ ಕಳ್ಸಕ್ಕೆ ಏನೇನೋ ಸುಳ್ಳು ಕೇಸ್ ಅದು ಇದು ಅಂತ ಹೋಗಿದ್ದಲ್ಲ, ಅದಕ್ಕೆ ಸಿಟ್ಟಿರ್ಬೇಕು ನಿಮ್ಮ ಮೇಲೆ, ಅದಕ್ಕೆ ಕರೆದಿಲ್ಲ ನೋಡು. ಸಂಬಂಧದಾಗ ಇಂಥವೆಲ್ಲನ ಮಾಡ್ಕೊಂಬಕ್ ಹೋಗ್ಬಾರ್ದು. ಅದು ಇದ್ದೂರಾಗೆ ಇದ್ದಾಳೆ ಸೊಸೆ ತವ್ರ ಮನೆಯವರೆಲ್ಲನ. ಅವ್ರನ್ನೇ ನೀನು ಹಿಂಗೆಲ್ಲನ ಮಾಡ್ಬೋದಾ, ಸಿಗಾಕ್ಸಕ್ ಪ್ರಯತ್ನ ಮಾಡ್ಬೋದಾ ಹೇಳು? ಅದಕ್ಕೆ ನೋಡು ಪಾಪ ಮನೆ ಫಂಕ್ಷನ್ಗೂ ನಿಮ್ಮನ್ನ ಕರೆದಿಲ್ಲ. ನಿಮಗೆ ಬೇಜಾರಾಗಲ್ವ ಹಿಂಗೆಲ್ಲ ಕರೆದ್ರೆ, ಹಿಂಗೆಲ್ಲ ಮಾಡಿದ್ರೆ? ಕರೀದಿದ್ರೆ? ಅಯ್ಯೋ ನಮ್ಮ ಅತ್ತೆ ಏನಪ್ಪ ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಮ್ಮ ಇನ್ನೂ ಬೇಜಾರು ಮಾಡ್ತಿದ್ದಾಳೆ. ಅದಕ್ಕೆ ನಾನು ಕರ್ಕೊಂಬರಲ್ಲ ಅಂತ ಹೇಳಿದ್ದು. ಯಾಕಾದ್ರೂ ಬಂದೋ ಏನೋ ಇಲ್ಲಿಗೆ, ದೇವ್ರೇ. ಅಯ್ಯೋ ಏನು ಮಾಡಲಿ? ಅಕ್ಕ, ನೀವು ನನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ಅಥವಾ ನನ್ನ ಸೊಸೆ ಬಗ್ಗೆ, ನಮ್ಮ ಮನೆ ಬಗ್ಗೆ, ನಮ್ಮ ಮನೆಗೆ ಏನು ನಡೆಯುತ್ತೆ, ನಾವೇನು ಮಾಡಿದೀವಿ ಅನ್ನೋದ್ರ ಬಗ್ಗೆ ವಿಚಾರಿಸಕ್ಕೆ ಬಂದಿದೆಯೋ? ಏ ಮಧು, ಹೋಗಿ ಇವ್ರಿಗೆಲ್ಲರಿಗೂ ಒಂಬಕ್ಕಿಕ್ಕು ಊಟ ಮಾಡಲಿ. ರಮ್ಯಾ ಬಾರಮ್ಮ, ಊಟ ಮಾಡೋದಂಗಿರ್ಲಿ, ಇರು ಮೊದಲು ಮಾತಾಡೋಣ. ಸ್ಯಾನೆ ದಿನಕ್ಕೆ ಬಂದಿದೀವಿ, ಆಮೇಲೆ ಊಟ ಮಾಡಿದ್ರಾಯ್ತು ನಿಧಾನಕ್ಕೆ. ಅದ್ ಸರಿ, ಅವರು ನಂದಿನಿ ಅವ್ರ ಅಣ್ಣಯ್ಯನ ಯಾರೋ ಇನ್ನೊಬ್ರನ್ನು ಸೇರ್ಸಿ ಕಂಪ್ಲೇಂಟ್ ಏನೋ ಕೊಡಕ್ ಹೋಗಿದಂತೆ, ನಿಜನಾ? ಅವ್ರ ಅಣ್ಣನೇನಾ? ಹೌದು, ಅವ್ರ ಅಣ್ಣ ಚಂದ್ರು ಅಂತ. ಈಗ ಅವ್ರ ಮಗಳದೇ ನಾಮಕರಣ. ಅವರು ಮತ್ತೆ ನಂದಿನಿ ಬಗ್ಗೆನೆ ನಮ್ಮ ಅತ್ತೆನು ಮತ್ತೆ ಇನ್ನೊಬ್ರು ಜಯಕ್ಕ ಅಂತ ಇದ್ದಾರೆ, ಅವರು ಸೇರಿಸಿ ಸುಳ್ಳ ಸಾಕ್ಷಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ಜೈಲಿಗೆ ಹೋಗಿದ್ದು. ನಿನ್ನೆ ಅಲ್ಲ ಮೊನ್ನೆ ಬಂದ್ರು ನಮ್ಮ ಅತ್ತೆ. ಬೇಲ್ಟ್ ಮೇಲೆ ಬಂದಿದ್ದಾರೆ. ಅಯ್ಯೋ ಮಧು, ಎಲ್ಲ ಇದ್ದಿದ್ದಂಗೆ ಹೇಳ್ತಾ ಇದೆಯಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ಜಾಸ್ತಿ ಮಾತಾಡ್ಬೇಡ. ಅವಳು ಏನು ಬೇಕಂಗೆ ಹೇಳ್ತಾಳೆ. ರಮ್ಯಾ ಅತ್ತೆ ಸನಕ್ಕೆ ಸರಿ ಇಲ್ಲ ಅವಳು. ನೋಡ್ದಲ್ಲ ಇಟ್ಟತ್ತು ಮಾತಾಡಿದ್ದ. ನೀನು ಎಲ್ಲರಿದ್ರಿಗೂ ಎಲ್ಲ ಇದ್ದಿದ್ದಂಗೆ ಹೇಳ್ತಾ ಇದೆಯಲ್ಲ, ಸುಮ್ಮನೆ ಇರಕ್ಕಾಗಲ್ವೇ? ಮತ್ತೆ ಕೇಳಿದ್ರೆ ಹೇಳ್ದಂಗಿದ್ರೆ ಅವರು ಯಾಕೋ ಸುಮ್ಮನೆ ಇದ್ದಾರಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಸುಮ್ಮನಿರತ್ತೆ, ಏನು ಇರೋದಿದ್ದಂಗೆ ಹೇಳೋಣ ಬಿಡು, ಏನಾಗಲ್ಲ. ಹೋಗ್ಲಿ ಬಿಡೇ ರಾಜಮ್ಮ, ಏನು ಇದ್ದಿದ್ದಂಗೆ ಹೇಳ್ಬೇಕಪ್ಪ, ಯಾವ್ದ್ರಲ್ಲಿ ಏನು ಮುಚ್ಚುಮರಿ. ಇನ್ನೊಂದ್ಸಲ ಹಿಂಗೆಲ್ಲನ ಮಾಡ್ಕೊಂಬಕ್ ಹೋಗ್ಬೇಡ್ರಿ. ನೋಡು, ಫ್ಯಾಮಿಲಿ ಫಂಕ್ಷನ್ ಮಾಡ್ಯಾವ್ರೆ, ನಾಮಕರಣ ಅಂತಾನ ನಿಮ್ಮನ್ನ ಕರೆದಿಲ್ಲ. ರೇಣುಕಕ್ಕಯ್ಯ, ನೀನೇನು ನನ್ನ ವಿಚಾರಿಸ್ಕೊಂಡು ಹೋಗಕ್ ಬಂದಿದ್ಯಾ ಅಥವಾ ಏನನ ನಾನು ಬೈದು ಹೋಗೋಣ ಅಂತ ಬಂದಿದ್ಯೋ? ಯಾಕೆ ಹಂಗಂತೀಯ ರಾಜಮ್ಮ? ನಿನ್ನ ವಿಚಾರಿಸ್ಕೊಂಡು ಹಂಗೇನೆ ರಂಗಕೈರ್ ಮನೆ ಹತ್ರ ಹೋಗಿ ಮದುವೆ ಬಗ್ಗೆ ಏನು ಎತ್ತ, ಅವ್ರದ್ದೇನು ಅಭಿಪ್ರಾಯ ಏನು ಎತ್ತ ಅಂತ ತಿಳ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ. ಹಂಗೆ ನಮ್ಮ ಆಶನು ಬಂದಿದ್ದಾಳೆ, ಹುಡುಗನ್ನು ಭೇಟಿ ಮಾಡಿ ಒಂದ್ಸಲ ಪರಿಚಯ ಮಾಡ್ಕೊಂಡು ನಂಬರ್ ಗಿಂಬರ್ ತಗೊಂಡ್ರೆ ಮಾತಾಡ್ಕೊಂತಾರೆ ಅವರು. ಅವ್ರಿಗೆ ಇಷ್ಟ ಆದ್ರೆ ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿ ಒಂದಿನ ಯಾವತ್ತಾದ್ರೂ ಎಂಗೇಜ್ಮೆಂಟ್ ಮಾಡಿ ಆಮೇಲೆ ನಿಧಾನಕ್ಕೆ ಮದುವೆ ಮಾಡೋಣ ಅಂತ ಬಂದಿದ್ದೀನಿ. ಎರಡೊಂದು ಕೆಲ್ಸಕ್ಕೆ ಬಂದಿದ್ದೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಓಹೋ, ತಾವು ನನ್ನ ನೋಡ್ಕೊಂಡು ಹೋಗಕ್ ಬಂದಿಲ್ಲ, ಮಗಳು ಮದುವೆ ವಿಚಾರ ತಿಳ್ಕೊಂಡು ಹೋಗಕ್ ಬಂದಿದ್ರೆ. ಸರಿ ಆಯ್ತು. ಅದಕ್ಕೆ ಅದಕ್ಕೆ ಇಷ್ಟೆಲ್ಲ ಮಾತು ಒಂದೇ. ಏನಿಲ್ಲ, ಹೋಗಿ ನೋಡ್ಕೊಂಬರಗ್ರಿ, ಊಟ ಮಾಡಿರಂತೆ, ಆಮೇಲೆ ಹೋಗಿ ಬಂದು. ಹೋಗಮ್ಮ ಆಶಾ ನೀನು. ಅಯ್ಯೋ, ಮದುವೆ ಮುಂಚೆಲೆ ಗಂಡನ ಮನೆಗೆ ಎಲ್ಲಿ ಹೋಗಕ್ಕಾಗುತ್ತೆ? ಹುಡುಗ ಹುಡುಗಿನು ಮಾತಾಡ್ಲಿ ಅಂತ ಕರ್ಕೊಂಬಂದಿನಿ. ಎಲ್ಲಾದ್ರೂ ಇಲ್ಲೇ ಕಳಿಸ್ತೀನಿ ಆ ಹುಡುಗನ್ನ, ಇಲ್ಲೇ ಮಾತಾಡ್ಕೊಂಬ್ಲಿ ಬಿಡು. ಸರಿ ಆಯ್ತು. ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ರಿ, ರಂಗಕಾರ ಮನೆ ಹತ್ರ ಹೋಗಿ ಅದೇನ್ ಮಾತಾಡ್ಬೇಕು ಮಾತಾಡ್ಕೊಂಬ ಹೋಗ್ರಿ, ಆಮೇಲೆ ಊಟ ಮಾಡಿವ್ರಂತೆ. ಹೋಗ್ರಿ ಕರ್ಕೊಂಡು ಜಲ್ದಿ. ಸಾಯಂಕಾಲದಷ್ಟೊತ್ತಿಗೆ ವಾಪಸ್ ಹೋಗ್ಬೇಕು ನಾವು. ಹೋಗೋಣ ಇರೇ ರಮ್ಯಾ, ಈಗಿನ ಬಂದಿದ್ದೀವಿ, ಅತ್ತೇನು ವಿಚಾರಿಸ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದು ಹೋಗ್ತೀವಿ, ಹೋಗಿ ಬರ್ತೀವಿ ಅಲ್ವೇನಮ್ಮ? ಅಯ್ಯೋ ಸಾಕು, ಈಗ ವಿಚಾರಿಸಿರೋದೇನೆ. ಹೋಗ್ರಿ, ಮೊದ್ಲು ಬಂದಿರೋ ಕೆಲಸ ಮುಗಿಸ್ಕೊಬರೋಗ್ರಿ. ಅತ್ತೆ ಹೋಗತ್ತೆ, ಆಶಾ ಬೇಕಂದ್ರೆ ಇಲ್ಲೇ ಇರ್ತಾಳೆ, ನೀವು ಹೋಗ್ರಿ ವಿಚಾರಿಸ್ಕೊಬರೋಗ್ರಿ. ಸರಿ ಆಯ್ತು, ನಡಿಯಮ್ಮ ಹೋಗಿ ಬರೋಣ ನಾವು. ಸರಿ ಬಾರಪ್ಪ, ಹೋಗಿ ಬರೋಣ. ಆಶಾ ಇಲ್ಲೇ ಇರು, ಬರ್ತೀವಿ ನಾವು. ಸರಿ ಆಯ್ತಮ್ಮ, ಇಲ್ಲೇ ಇರ್ತೀನಿ, ಹೋಗಿ ಬರ್ರಿ, ಬೇಗ ಬರ್ರಿ. ಹುಡುಗನು ಕರ್ಕೊಬತ್ತೀನಿ, ಇಲ್ಲೇ ಕರ್ಕೊಂಡೋಗಿ ಮಾತಾಡ್ಕೊಂಡು ನಂಬರ್ ಗಿಂಬರ್ ತಗೊಂಡು ನಿನಗೆ ಏನಿಷ್ಟ ಅವ್ರಿಗೆ ಏನಿಷ್ಟ ಎಲ್ಲ ಮಾತಾಡ್ಕೊಂಬಿರಂತೆ. ನಾವು ಹೋಗಿ ಮನೆ ಹತ್ರ ಹೋಗಿ ಬರ್ತೀವಿ. ಸರಿ ಆಯ್ತಮ್ಮ, ನಾನು ಇಲ್ಲೇ ಇರ್ತೀನಿ, ಹೋಗಿ ಬರ್ರಿ. ಆಶಾ ಬರ್ರಿ, ಒಳಗೆ ಹೋಗಿ ಬರ್ರಿ, ಬಾ. ಸರಿ ಅತ್ತಿಗೆ. ಏನೇ ರಮ್ಯಾ, ನಿಮ್ಮ ಅತ್ತೇನು ನಿನ್ನ ಆದ್ನೀನು ಎಲ್ಲರನ್ನೂ ಯಾಕೆ ಕರ್ಕೊಂಬಂದೆ? ನೀನು ನಿನ್ನ ಗಂಡ ಬಂದಿದ್ದೆ ಆಗ್ತಿಲ್ವಾ? ಗಂಡನೂ ಬೇಕಾಗಿಲ್ಲ, ನೀನೇ ಬಂದಿದ್ದೆ ಸಾಕಾಗಿತ್ತಂತ. ನಮ್ಮ ತಲೆ ತಿಂಬಕ್ ಬಂದವಳಿ ಮತ್ತೆ. ನಮ್ಮನ್ನೇನು ವಿಚಾರ್ಸಕ್ ಬಂದಿಲ್ಲ, ಚೆನ್ನಾಗಿದ್ದೀರಾ ಅಂತಾನ ಅನ್ಸಕ್ ಬಂದವಳೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯ ನಮ್ಮ ಮೊದಲೇ ಸಿಟ್ಟು ದಾಗ ನಮಗೆ ಸಿಟ್ಟು ತಡಿಯಕ್ಕಾಗಲ್ಲ. ಅವ್ರು ಬೇರೆ ನಾಮಕರಣಕ್ಕೆ ನಿಮ್ವೇನು ಬರಬೇಡ್ರಿ ಅಂತ ಹೇಳೋ ಕವಿತಿ ಬಂದು
ಅಂತದ್ರಾಗೆ ನಿಮ್ಮ ಅತ್ತೆ ಬೇರೆ ಒಯ್ಯ ಬೆಂಕಿ ತುಪ್ಪ ಸುರಿಯಾಕ್ ಬಂದವಳೆ ನನಗಂಗೇನೆ ಬಂದಿರೋ ಸಿಟ್ಟಿಗೆ ಕಪ್ಪಳಕ್ ಭಾಸ ನಮ್ಮಂಗಾಗಿತ್ತು ನಿಮ್ಮ ಅತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ ಸುಮ್ಮನೆ ಬಾಯಿ ಮುತ್ಕೊಂಡು ಕುಕ್ಕ ಮದ್ಬಿಟ್ಟು ಯಾಕೆ ಕರ್ಕೊಂಬಂದೆ ಅಲ್ಲ ಮದ್ವೆ ವಿಷಯ ಮಾತಾಡಕ್ಕೆ ಇವತ್ತೇ ಬರ್ಬೇಕಾಗಿತ್ತ ಇನ್ನೊಂದ್ ದಿವಸ ಯಾವತ್ತನ ಬರಕಾಗ್ತಿರ್ಲಿಲ್ವೇ ನಾನೇನಮ್ಮ ಮಾಡ್ಲಿ ಬೇಡ ಅಂತಂದ್ರು ಇಲ್ಲ ಹಂಗೆ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಹಂಗೆ ಅವ್ರ ಬಂತಕ್ಕೆ ಹೋಗಿ ನಮ್ಮ ಆಶನ್ ಮದ್ವೆ ವಿಷಯನೂ ಏನು ಎತ್ತ ಅಂತ ತಿಳ್ಕೊಂಬರೋಣ ನಾವು ಒಂದ್ಸರಿ ಹೋಗಿ ಬರೋಣ ಅವ್ರು ಅಲ್ಲಿ ಹೋಗಿ ಬಂದೇವ್ರೆ ಮನೆ ನೋಡ್ಕೊ ಬರ್ತೀವಿ ಅಂತ ಬಂದ್ಲು ನಮ್ಮ ಅತ್ತೆ ನಾನೇನ್ ಮಾಡೋಣ ಬಿಡು ಹೋಗ್ಲಿ ಅಲ್ಲಿ ಒಳಗೆ ಆಶೆ ಇದ್ದಾಳೆ ಕೇಳಿಸ್ಕೊಂಡ್ರೆ ಆಮೇಲೆ ಅವ್ರ ಅಮ್ಮಗೆ ಹೇಳ್ತಾಳೆ ಸರಿ ಸರಿ ಆಯ್ತು ಬಿಡು ರಮ್ಯಾ ಕೂತ್ಕೋ ನಾನು ಏನಾದ್ರೂ ಅಡುಗೆ ಮಾಡ್ತೀನಿ ಊಟ ಮಾಡಿವ್ರಂತೆ ಇವಳೊಬ್ಳು ಮಧು ಯಮ್ಮ ಕೇಳ್ದಂಗೆಲ್ಲನ ಎಲ್ಲ ಇದ್ದಿದ್ದಂಗೆ ಹೇಳ್ತಿಯಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಂಬಕ್ಕಾಗಲ್ವೇ ಇನ್ನೇನ್ ಮಾಡೋಣತ್ತೆ ಪಾಪ ಅವ್ರು ಬಂದವರೇ ನೋಡ್ಕೊಂಡು ಹೋಗಕ್ಕೆ ಅವ್ರು ಕೇಳಿದ್ಕೆ ಉತ್ತರ ಕೊಡ್ಬೇಕು ಬೇಡವೋ ಉತ್ತರ ಕೊಡ್ಬೇಕು ಆದ್ರೆ ಒಂದಿಟ್ಟು ಸುಳ್ಳು ಹೇಳೋದನ್ನ ಕಲ್ತ್ಕ ಇದ್ದಿದ್ದಂಗೆ ಹೇಳ್ಬೇಡ ಮತ್ತೇನಿಲ್ಲ ರೇಗಾಡ್ತಾಳೆ ಆಯ್ತು ಬಿಡು ರಮ್ಯಾ ನಾನು ಅಡುಗೆ ಮಾಡ್ತೀನಿ ಕುತ್ಕೊಂಡು ಮಾತಾಡ್ತೀರಿ ಹಂಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ